ಎಣ್ಣೆ ಕಣ್ಣಿ ಸಿಡಿದ್ಬಿಡ್ತು. ಫಸ್ಟಿಗೆ ಮೆಣಸಿನ್ಕಾಯಿ ಹಾಕಿದೆ, ಕಣ್ಣಿ ಸಿಡಿದ್ಬಿಡ್ತು ಎಣ್ಣೆ ಅಷ್ಟು. ಟೈಮ್ ಆಗಲೇ 7 ಆಗಿದೆ ಗೈಸ್. ಇಷ್ಟೊತ್ತಿಗೆ ನಾನು ಇರಬೇಕಿತ್ತು ಅಲ್ಲಿ, ಬಟ್ ಒಂಚೂರು ಲೇಟ್ ಆಯಿತು ಎದ್ದೇಳೋದು. ಹಾಗಾಗಿ ಇನ್ನೂ ಹೋಗಿಲ್ಲ, ಈಗ ಹೊಂಟೇನು ನಾನು. ಇವಾಗ ಕಾಲ್ ಮಾಡಿದ್ದೆ, ಆಫೀಸ್ ಹತ್ರ ಬಾ ನೀನು, ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಹಂಗಾಗಿ ಬೇಗ ಹೋಗ್ಬೇಕು. ಈಗ ಬಸ್ ಸಿಕ್ಕರೆ ಬೇಗ ಬೇಗ ಚೆನ್ನಾಗುತ್ತೆ. ಬನ್ನಿ ಇವತ್ತೇನೇನಿದೆ ನೋಡೋಣ. ಫೈನಲಿ ನಾ ಕಲ್ಯಾಣ ನಗರಕ್ಕೆ ಬಂದು ಹೇಳಿದೆ ರೀ. ಇವಾಗ ಇಲ್ಲಿ ಹೋಗ್ಬೇಕು. ಇಲ್ಲಿಗೆ ಬರ್ತೇನೆ ಅಂತ ಅಂದರೆ ಯಾರೋ ಕಲ್ಯಾಣ ನಗರಕ್ಕೆ ಬಂದು ಹೇಳಿದಾಗ ಈಗ ಆಫೀಸ್ ಹತ್ರ ಬಾ ಅಂತ ಅಂದಿದ್ದಾರೆ. ಬೇಗ ಬೇಗ ಹೋಗ್ಬೇಕು. ಹೋಗಿ ಅಲ್ಲಿಂದ ಬೈಕಲ್ಲಿ ಹೋಗೋದು ಗ್ರೌಂಡಿಗೆ. ನೋಡ್ರಿ ಈ ರೋಡು, ಒಂದು ನಿಮಿಷ, ಈ ರೋಡು ಇನ್ನೂ ಸ್ವಲ್ಪ ತನ್ನ ಅಷ್ಟೊತ್ತಿಗೆ ಫುಲ್ ರಶ್ ಆಗತ್ತೆ. ಇವಾಗ ಎಷ್ಟು ಖಾಲಿ ಐತಿದ್ ರೋಡು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಷ್ಟು ರಶ್ ಆಗೋದಂದ್ರೆ ಕಾಲಿಡೋಕೆ ಜಾಗ ಇರಲ್ಲ. ಫುಟ್ಪಾತ್ ಮೇಲೆ ನಡ್ಕೊಂತ ಹೋಗ್ಬೇಕು, ಅಷ್ಟು ರಶ್ ಆಗತ್ತೆ. ಈಗ ನೋಡ್ರಿ ಏನೂ ಇಲ್ಲ, ಫುಲ್ಲು ಖಾಲಿ ಐತಿ. ಯಾವುದೋ ಅಯ್ಯಂಗಾರಿ ಬೇಕ್ರಿ ಅಂತ ಗೈಸ್, ಅಲ್ಲಿ ಬಂದೆಲ್ಲ ಕೇಳಿದ್ರು. ಅಯ್ಯಂಗಾರಿ ಬೇಕ್ರಿ ನೋಡ್ಬೇಕೀಗ. ಇಲ್ಲಿದ್ದಪ್ಪ, ಇಲ್ಲಿದೆ ಗೈಸ್ ಅಯ್ಯಂಗಾರಿ ಬೇಕ್ರಿ. ಇಲ್ಲೆಲ್ಲ ಕೇಳಿದ್ದಾರೆ. ಇಲ್ಲಿದೆ ನೋಡಿ ಅಯ್ಯಂಗಾರಿ ಬೇಕ್ರಿ. ಇದು ಹೆಣ್ಣೂರು ಕ್ರಾಸ್. ನೋಡ್ರಿ 8 ಗಂಟೆ 7:15 ಅಲ್ಲ, 7:15 ಆಯ್ತು. ಇನ್ನು ಎಷ್ಟು ಜನ ಬಂದೇವಪ್ಪ? 1 2 3 4 5 ಜನ ಅಷ್ಟೇ ಬಂದೇವಿ. 5 ಜನ ಇನ್ನೂ ಅದರಲ್ಲಿ ನೋಡ್ರಿ, ಇನ್ನು ವರ್ಕ್ ಈಗ ಮುಗಿಸ್ಕೊಂಡು ಹೊಂಟಾರ. ಗೈಸ್ ಆಗಲೇ ಅಲ್ಲಿ 7 ಜನ, 7ಅಲ್ಲಿ 8 9 ಜನ ಆಗಲೇ ಹೋಗಿದ್ದಾರೆ ಗ್ರೌಂಡಿಗೆ. ಇವಾಗ ಉಳ್ಕಿದ್ರೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ವಿಠಲ್ ಸರ್, ನಾನು, ಬಸ್ಸು ಸರಿಗೆ ಬರ್ತಾರೆ. ಬಸ್ಸು ಸರ್ ಮತ್ತು ಇನ್ನೊಬ್ರು ಇದ್ದಾರೆ, ವೀರೇಶ್ ಅಂತ, ಅವರು ಬರ್ತಾರೆ. ಇಬ್ಬರು ಮುಂದೆ ಹೋಗ್ತಿದ್ದಾರೆ. 4 ಗಾಡಿ ಅದಾವೆ, ಕನ್ಫ್ಯೂಸ್ ಆಗಬೇಡ್ರಿ, 2 ಗಾಡಿ ಅದ್ರಾಗ. ಇವತ್ತಿನ ಗ್ರೌಂಡು ಚೇಂಜ್ ಆಗೈತಿ. ಇವತ್ತಿನ ಗ್ರೌಂಡು ಮೊನ್ನೆ ಆಡಿದ್ದು ಗ್ರೌಂಡಲ್ಲಿ ಇವತ್ತು ಆಡ್ತಿಲ್ಲ. ಅಲ್ಲೇನೋ ಜಗಳ ಮಾಡ್ಕೊಂಡಿದ್ದಾರೆ ಅಂತಂದು ಇವತ್ತು ಬೇಡ ಅಂತಂದು ಇನ್ನೊಂದು ಬೇರೆ ಕಡೆ ಹೊಂಟಿದ್ದೀವಿ, ಬೇರೆ ಗ್ರೌಂಡಿಗೆ. ಅಲ್ಲೂ ಚೆನ್ನಾಗಿದೆ ಗಾಯ್ಸ್. ನೀರು ತುಂಬ್ಕೊಳಕ್ಕೆ ಬಂದೇವಿ. ನೀರು ತುಂಬ್ಕೊಂಡು ನೋಡ್ರಿ, ಈ ಕ್ಯಾನ್ ಯಾರಿಗೆ ಸಾಲ್ತೈತಿ? ಅಲ್ಲಿರೋದು 15 ಮಂದಿ ಅದಾರ ಹುಡುಗರು ಪಾಪ. 15 ಮಂದಿಗೆ ನೀರು ತುಂಬಿಸ್ಕೊಂಡು ಗ್ರೌಂಡಿಗೆ ಹೋಗೋದೀಗ. ಫೈನಲಿ ಜಲಧಾರೆಯನ್ನು ಬಾಟ್ಲಿ ತುಂಬಿಸ್ಕೊಂಡು ಗ್ರೌಂಡಿಗೆ ಹೊಂಟೇವಿ ಈಗ. ಇನ್ನು ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಗೊತ್ತಿಲ್ಲ. ಆಗಲೇ ಟೈಮ್ ಎಷ್ಟಾಯ್ತು ನೋಡಿರಿ, 8 ಗಂಟೆ ಹೊಡಿತಿಲ್ಲ. ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಇನ್ನೂ ರೋಡ್ನಾಗ ಅದೇವ. ನಾವು ಏನು ಮಾಡ್ತೀರಿ, ಸಮ್ಟೈಮ್ಸ್ ಹ್ಯಾಪನ್ಸ್. ಗ್ರೂಪ್ನಾಗ ನೋಡಿದ್ರೆ 6 ಗಂಟೆಗೆ ಬರ್ರಿ, 6:15 ಬರ್ರಿ ಅಂತಾರೆ. ಇಲ್ಲಿ 8 ಆದರೂ ಗ್ಯಾಸ್ ಸ್ಟಾರ್ಟ್ ಆಗಿಲ್ಲ. ಫೈನಲಿ ಗೈಸ್ ಗ್ರೌಂಡ್ ಹತ್ರ ಬಂದ್ವಿ. ಇಲ್ಲಿ ನೋಡ್ರಿ ಹೊಂಟತ್ ನಮ್ಮ ಟೀಮ್. ಇವರೆಲ್ಲ ಚಿಲ್ಲಾಪಿಳಿಗಳು ಆಡಕಂತಾವು. ಅಲ್ಲಿ ನೋಡ್ರಿ, ಇಲ್ಲಿ ಯಾರು ಆಡಕಂತಾರ. ನಮ್ಮ ಟೀಮು ನೋಡ್ಬೇಕು ಏನೇನು ಮಾಡ್ತಾರ ಗೊತ್ತಿಲ್ಲ. ನೋಡಿದ್ರೆ ಆಡ್ತವ್ರೆ ಹುಡುಗರು. ಪ್ರಾಕ್ಟೀಸ್ ಮ್ಯಾಚ್ ಗ್ಯಾಸ್. ಇನ್ನು ಪ್ರಾಕ್ಟೀಸ್ ಮ್ಯಾಚ್ನಾಗ ಅದೇವು ನಾವು. ಇನ್ನೂ ಮ್ಯಾಚ್ ಸ್ಟಾರ್ಟ್ ಮಾಡಿಲ್ಲ. ಎಷ್ಟಾಯ್ತು? 8:15 ಆಯ್ತು ಆಗಲೇ ಟೈಮ್. ಇನ್ನೂ ಆದ್ರೂ ಬಂದಿಲ್ಲ. ಗ್ರೂಪ್ನ ನೋಡಿದ್ರೆ 6:15 ಬರ್ರಿ, 6:15 ಸ್ಟಾರ್ಟ್ ಮಾಡೋಣ ಅಂತಾರೆ. ಇಲ್ಲಿ 8 ಗಂಟೆ ಆದ್ರೂ ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ. ಈಗ ಸೆಕೆಂಡ್ ಶಿಫ್ಟ್ನವ್ರು ಹೋಸ್ರು ಮನೆಗೆ ಹೋಗಾರ. ಈಗ ಬಂದವ್ರು ಬೇಸರಾಗಿ ಮನೆಗೆ ಹೋದ್ರು. ದೊಡ್ಡ ದೊಡ್ಡ ಪ್ಲೇಯರ್ ಬರಾಕಂತಾರೆ ಇಬ್ರು.
ನೋಡ್ರಿ ಅಷ್ಟೊತ್ತಿ 6:30 ಹೇಳಿದ್ರ 8:20 ಬಂದಾರ. ಫಂಕ್ಷನ್ ಬರ್ತದ್ವಿ 8:20. ಇವ್ರು ನೋಡ್ರಿ, ಇವ್ರು ಮಕ್ಕಳ ಮರ ಅಂತಾರ. ಇವ್ರು ಒಂದ್ ತಾಸ ಆಯ್ತು ಎಬ್ಸ್ಕೊಂಡ್ ಬರಕ್ಕೆ. ಅವಾಗ್ಲೇ ಹೇಳಿದ್ರು ವಿಠಲ್ ಸರ್ 8:30 ಹೊಡಸ್ತಾರ ನೋಡು ಬರಾಕಂತ. ಹಂಗ ಮಾತ್ ನೋಡು ಹೇಳಿದ್ರಾಗ. ಧೋನಿ ರಿಟೈರ್ಮೆಂಟ್ ಆದ್ರೂ ಫ್ಯಾನ್ ಬೇಸ್ ಇರೋದು ನಮಗ ಬಿಡು, ನಿಮಗಲ್ಲ. ಯಾಕೆ ತಲೆ ಕೆಡ್ಸ್ಕೊಂತೀರಿ? ಜಾಸ್ತಿ ಜನ ಆಗಿದ್ದಾರೆ. ಟೀಮ್ ಆಗ್ತಿದೆ. ಟೀಮ್ ರೆಡಿ ಮಾಡ್ತಾವ್ರ ನೋಡ್ರಿ. ವಿಕ್ಕಿ ಇಷ್ಟು ಜನ ಅದೇ ನೋಡ್ರಿ ಇವತ್ತ. ಸ್ಟಾರ್ಟ್ ಬಂದ್ರೆ ಹೆದರ್ತಾರ ಮರ್ಯ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫೈನಲಿ 8:00 ಮ್ಯಾಚ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈಗ 8:00. ಫಸ್ಟ್ ಸೈಡ್ ಬ್ಯಾಟಿಂಗ್ ಮುಗಿದ್ ಗೈಸ್. ಈಗ ನಮ್ದು ಬ್ಯಾಟಿಂಗ್. ಸರ್ ಟಾರ್ಗೆಟ್ ಅಷ್ಟು ವಿಠಲ್ ಸರ್ ಟಾರ್ಗೆಟ್ 45 ಟಾರ್ಗೆಟ್. ನೋಡೋಣ. ಮೊನ್ನೆ ಮ್ಯಾಚ್ ಫೈನಲಿ ವಿನ್ ಆದ್ವಿ. ವಿಠಲ್ ಸರ್ ಫುಲ್ ಪ್ರಾಕ್ಟೀಸ್. ಬಿಡ್ಲೆ 4th ಓವರ್ ಲಾಸ್ಟ್ ಬಾಲ್. ಫೈರ್ 6. ಎಲ್ಲಿ 4 ಮರ 6. ಇದ್ದಪ್ಪ ಹೊಡ್ತ ಅಂದ್ರ ಬ್ಯಾಟ್ಸ್ಮನ್ ಅದ್ದಪ್ಪ ಹೊತ್ತ ಫುಲ್. ಗಾಯ್ಸ್ 11:40 ಆಗೈತಿ ಟೈಮು. ಇನ್ನು ಆಡಾಗಂತೇವೆ ನಾವು. ಇನ್ನು ಎಷ್ಟೊತ್ತಾಗತ್ತ ಗೊತ್ತಿಲ್ಲ. ಒಂದು 2 3 4 5 6 7 ಜನ ಅದೇವಿ. ಇನ್ನು ನನಗೊಂದು ಸೇರಿ 8. ಓಕೆ, ಇಷ್ಟು ಜನ ಆಡ ಅಂತೇವಿ. ಗೈಸ್ ಟೈಮು 1:08 ಆಗೈತಿ. ಈಗ ಮುಗಿಸೋಂತ. ಮಾರ್ನಿಂಗು 7 ಸಮಥಿಂಗ್ ಹೇಳಿದ್ನಲ್ಲ, ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದವರು ಇವಾಗ 1:30 1:08 ಆಗೈತಿ. ಇವಾಗ ಮುಗಿಯಾಗಂತ ನೋಡ್ರಿ ಮ್ಯಾಚ್. ಇವಾಗ ಹೊಂಟೇವಿ ಎಲ್ಲರೂ ನೋಡ್ರಿ. ಎಲ್ಲ ಕ್ರಿಕೆಟ್ ಮುಗಿಸ್ಕೊಂಡು ಬಸ್ಸರು ನಾವು ಮುಗೀತ್ರಿ. ಎಲ್ಲ ಮುಗಿಸ್ಕೊಂಡು ಇದಕ್ಕೊಂದು ಫೋಟೋ ತಗೊಳ್ಳಿಲ್ಲ ನೋಡ್ರಿ ಸರ್. ನಾವು ತಮ್ಲೈನಿಗೆ ಮಾಡಕ್ಕೆ ಗೊತ್ತಿತ್ತು, ಫೋಟೋನ ತಗೊಳ್ಳಿಲ್ಲ. ನೋಡೋಣ. ನಾನು ರೂಮಿಗೆ ಹೋಗಿ ರೂಮ್ ಎಲ್ಲ ಸ್ವಚ್ಛ ಮಾಡ್ಕೊಂಡು ಒಂಚೂರು ಅಡುಗೆ ಮಾಡ್ಕೊಂಡು ತಿಂದು ನೈಟ್ ಶಿಫ್ಟ್ ಒಂಚೂರು ಮಕ್ಕೋಬೇಕು. ಇಲ್ಲಾಂದ್ರೆ ನಿದ್ದೆ ಆಗಲ್ಲ. ಒಂಚೂರು ಮಕ್ಕೊಂಡು ಎದ್ದು
ಮತ್ತು ಸಂಜೆ ಮುಂದೆ ಒಂಚೂರು ಏನಾರ ತಿಂದು ವರ್ಕಿಗೆ ಬರ್ಬೇಕು ಒಂದು 9 ಗಂಟೆಗೆ 9 ಗಂಟೆಗಲ್ಲ 9 ಗಂಟೆಗೆ ವರ್ಕಿಗೆ 10 ಗಂಟೆಗೆ ಅಲ್ಲಿಂದ 9 ಗಂಟೆಗೆ ಕೊಟ್ಟರೆ ಇಲ್ಲಿಂದ 10 ಗಂಟೆ ಆಗತ್ತೆ ಬರಕ್ಕೆ 10 ಗಂಟೆ ನೈಟ್ ಶಿಫ್ಟಿಗೆ ಬರ್ಬೇಕು ರೀ ವರ್ಕಿಗೆ. ನೋಡಿರಿ ಬೆಂಗಳೂರು ಅವಸ್ಥೆ, ಟ್ರಾಫಿಕ್ಕು. ಬೆಂಗಳೂರು ಬೆಳಗ್ಗೆ ನೋಡಿದ್ರೆ ತಣ್ಣಗಿರ್ತೈತೆ ನೋಡಿ, ಯಾರೂ ಇರಲ್ಲ ರೋಡ್ನಾಗ. ಈಗ ನೋಡಿದ್ರೆ ಗಾಡಿ ಒಯ್ಯೋಕ್ಕೂ ಜಾಗಿರಲ್ಲ, ಅಷ್ಟು ಇದು ಕ್ರೌಡ್ ರೋಡ್ನಾಗ. ಅಂತಂದ್ರೆ ಈ ಹೆಣ್ಮಕ್ಳು ಒಂದು ಸ್ಕೂಟಿ ತಗೊಂಬಂದ್ಬಿಡ್ತಾವು, ಅವು ಎತ್ಲಾಕ್ ಹೋಗ್ಕೊಂಡು ಗೊತ್ತಾಗಲ್ಲ, ನಮಗೂ ಎದುರು ಸಾಯಿಸ್ತಾವೆ. ಇಲ್ಲಿ ಬಂದು ನೋಡ್ರಿ, ಇಂಡಿಕೇಟರ್ ಹೆಂಗಾಗ್ತದೆ ನೋಡ್ರಿ. ನೋಡ್ರಿ ಹಿಂಗೆ ಬರ್ತಾರ, ನಮ್ಮನೆ ಎದುರು ಸಾಯಿಸ್ತಾರ ಒಂದೊಂದು ರೋಡ್ನಾಗ. ಬಾಯ್. ಫೈನಲಿ ಗೈಸ್ ಹೋಗ್ತಾ ಇದ್ದೇನೆ ನಾನು. ಎಳ್ನೀರು ಕುಡಿ ಅಂತ ತಡ್ರಪ್ಪ, ಎಳ್ನೀರು ಗೈಸ್. ಗೈಸ್ ರಾಮೂರ್ತನಗರ ಬ್ರಿಡ್ಜಿಗೆ ಬಂದು ಇಳಿದೆ ನಾನು. ಇವಾಗ ಇಲ್ಲಿಂದ ಏನಾದರೂ ಒಂಚೂರು ಮಾಡ್ಕೊಳ್ಳೋಕ್ಕೆ ಇದನ್ನು ತೊಗೊಂಡೋಗ್ಬೇಕು, ಏನಾದರೂ ಪುಳಿಯೋಗರೆ ಪ್ಯಾಕೆಟು ಅಥವಾ ಏನಾರು ತೊಗೊಂಡೋದು. ಗೈಸ್ ರೂಮಿಗೆ ಬಂದಿಲ್ಲ, ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಬೆಳಗಿಂದ ಏನೂ ತಿಂತಿಲ್ಲ, ಹೊಟ್ಟೆ ಸತಿ. ಅದಕ್ಕೆ ಸ್ವಲ್ಪ ಒಂದೆರಡು ಅಂಗಡಿಯಿಂದ ಒಂದೆರಡು ಎಗ್ ತಂದಿದ್ದೆ, ಎಗ್ ತೊಗೊಂಬಂದಿದ್ದೀನಿ. ಎಗ್ ತೊಗೊಂಡು ಚೂರು ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ತಂದಿದ್ದೆ 2 ಎಗ್ನ. ಈರುಳ್ಳಿ ಒಂದು ಇರಲಿಲ್ಲ, ಈರುಳ್ಳಿ ತಂದೆ. ಹಾಗೆ ಈಗ ಸ್ವಲ್ಪ ಅಡುಗೆ ಮಾಡ್ಕೋಬೇಕು, ಒಂದು ಸ್ವಲ್ಪ ಅನ್ನಕ್ಕೆ ಇಡಬೇಕೀಗ. ಅನ್ನಕ್ಕೆ ಇಟ್ಕೊಂಡು ಒಂಚೂರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕು ರೀ. ಒಟ್ಟು ಭಾಳ ಆಸತಿ ನೋಡಂಬರ್ರಿ, ಮಾಡ್ತೀನಿ. ಫಸ್ಟ್ ಅಕ್ಕಿ ತೊಳೆದು ಇಟ್ಟೇನು ರೀ, ಇಡ್ಬೇಕೀಗ. ಅನ್ನಕ್ಕೆ ಇಡ್ಬೇಕು. ಅನ್ನ ಒಂಚೂರು ಆಗೋ ಮಟ ಇಲ್ಲಿ ಆನಿಯನ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ಸು ಒಂಚೂರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಒಂಚೂರು ಎಗ್ ರೈಸ್ ಮಾಡ್ಕೊಂಡು ತಿಂದು ಒಂಚೂರು ನಿದ್ದೆ ಮಾಡ್ಬೇಕು ರೀ. ಟೈಮ್ ಆಯಿತು, 3 ಗಂಟೆ ಆಯಿತು. ಯಾವಾಗ ಮಕ್ಕೊಳೋದು ಏನೋ. ರೈಸ್ ರೆಡಿ ಆಗಿದೆ. ಇವಾಗ ಎಗ್ ರೈಸಿಗೆಲ್ಲ ಹೆಚ್ಕೊಂಡಿದ್ದೀನಿ. ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಣ್ಣಿ ಸಿಡಿದ್ಬಿಡ್ತು. ಫಸ್ಟಿಗೆ ಮೆಣಸಿನ್ಕಾಯಿ ಹಾಕಿದೆ, ಕಣ್ಣಿ ಸಿಡಿದ್ಬಿಡ್ತು ಎಣ್ಣೆ ಅಷ್ಟು. ಕಣ್ಣು ಫುಲ್ಲು ಉರಿತಿದೆ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೇ ಇದರಲ್ಲಿ ರುಚಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದೇ ರುಚಿ ಜಾಸ್ತಿ ಇರೋದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಿಕನ್ ಪಾವ್ ಮಸಾಲ, ಇಲ್ಲಿ ನಾನು ಕೆಂಪು ಖಾರದ ಪುಡಿ ಹಾಕೊತಿಲ್ಲ, ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ದೇನಲ್ಲ, ಅದಕ್ಕೆ ನಾನು ಕೆಂಪು ಖಾರದ ಪುಡಿ ಹಾಕಿಲ್ಲ. ಇದೊಂದು ಸ್ವಲ್ಪ ಬೇಲಿ ಗಾಯಿಸಿದ ಇಷ್ಟಾಗಿದೆ. ಇದಕ್ಕೆ ನಾನೀಗ ಸೋಯಾ ಸಾಸ್ ಹಾಕೋತೇನೆ ಸ್ವಲ್ಪ.
ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಆಹಾ, ಘಮ 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 ಅನ್ನಕಂತೀಗ. ಇವಾಗ ಇದಕ್ಕೆ ಗಾಯ್ಸ್ ಎಗ್ ಹೊಡೆದಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಸೋಯಾ ಎಗ್ ರೈಸ್ ರೆಡಿ. ಇವಾಗ ಇದಕ್ಕೆ ಎಗ್ ಹಾಕಿದ್ದೀನಿ, ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಎಗ್ ರೈಸ್ ರೆಡಿ. ಅನ್ನಕ್ಕೆ ಕರ್ರಿ, ಚಪಾತಿಗೂ ಬರ್ತೈತಿ, ಅನ್ನಕ್ಕೂ ಬರ್ತೈತಿ. ಚಪಾತಿ ಜೊತೆಗಾದ್ರೆ ತಿನ್ಬೋದು, ಅನ್ನ ಜೊತೆಗಾದ್ರೆ ತಿನ್ಬೋದು. ಸ್ಲೋ ಫ್ಲೇಮಲ್ಲಿ ರೆಡಿ. ಇಷ್ಟೇ. ರೈಸ್ ಹಾಕ್ಕೊಂಡು ಬಾರಿಸ್ತೀನಿ ನಾನು. ಹೊಟ್ಟೆ ಹಸಿತಿದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಅದಕ್ಕೆ ಆಮೇಲೆ ಸಿಗ್ತೀನಿ ಗೈಸ್ ತಿಂದಮೇಲೆ. ಬೈ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಇವಾಗ ಎದ್ದೆ 8:30 ಆಗಿದೆ, ಸಾರಿ 8:10 ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಊಟ ಮಾಡಿಕೊಂಡು ಹೋಗೋಣ ಅಂತ ಊಟ ಮಾಡ್ತಾ ಇದೆ. ಊಟ ಮಾಡ್ಕೊಂಡು ಇವಾಗ ಮತ್ತೆ ನೈಟ್ ಶಿಫ್ಟ್ ವರ್ಕಿಗೆ ಹೋಗ್ಬೇಕು. ಹಾಗಾಗಿ ಊಟ ಮಾಡ್ತಾ ಇದ್ದೆ ಗೈಸ್. ಇವಾಗ ಒಂದು 9:15 ಹಿಂಗೆ ಹೋಗ್ಬೇಕು ವರ್ಕಿಗೆ, ನೈಟ್ ಶಿಫ್ಟಿಗೆ. ಮತ್ತು ಇವತ್ತು ನೈಟ್ ಶಿಫ್ಟ್ ಮುಗಿಸ್ಕೊಂಬಂದು ಮತ್ತು ನಾಳೆ ಮಧ್ಯಾಹ್ನ 12 o'clock ಮತ್ತೆ ವರ್ಕಿಗೆ ಹೋಗ್ಬೇಕು. ಸೇಮ್ ಮೊನ್ನೆ ಈ ಥರ ಹಾಗೆ. Goodbye, powering off. ಗೈಸ್, ನೈಟ್ ಶಿಫ್ಟು ಟೈಮ್ ಆಯಿತು. ನೈಟ್ ಶಿಫ್ಟ್ ಟೈಮಿಗೆ ಹೋಗ್ತಾ ಇದ್ದೀನಿ. ಬಸ್ ಹಿಡ್ಕೋಬೇಕು, ಹೋಗ್ಬೇಕು ಅಷ್ಟೇ ಇವಾಗ. ಗೈಸ್, ಇವತ್ತು ಬಸ್ಸು ಸ್ವಲ್ಪ ವಿಕಾಫ್ ಇರೋದ್ರಿಂದ ಇವತ್ತು ನಂದು ನೈಟ್ ಐತಿ. ಹಂಗಾಗಿ ಇವತ್ತು ನೈಟ್ ಹುಡುಕಿ ನಾ ಬಂದಿದ್ದೀನಿ. ಅಯ್ಯೋ, ಸ್ಪೆಕ್ಸ್ ಬಿಟ್ಟು ಬಂದೆ. ಬಿಡಿ. ಇವತ್ತು ನೈಟ್ ಶಿಫ್ಟ್ ಮುಗಿಸ್ಕೊಂಡು ನಾಳೆ ಮತ್ತು ಮಧ್ಯಾಹ್ನ ಸೆಕೆಂಡ್ ಶಿಫ್ಟ್ ಇದೆ ನಂದು. ಮಾರ್ನಿಂಗ್ ಬೇಗ ಹೋಗಿ ಮತ್ತೆ 12 o'clock ಅಥವಾ 4 o'clock ಬರಬೇಕು. ಅದಕ್ಕೆ ಇವತ್ತಿನ ವ್ಲಾಗ್ನ ನಾನು ವರ್ಕ್ ಮಾಡಿ ಬೇಗ ಮಲ್ಕೊಳಕ್ಕೆ ಹೋಗ್ತೀನಿ, ರೆಸ್ಟ್ ಮಾಡೋಕ್ಕೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಈ ವಿಡಿಯೋ ಆಗಲೇ ಅಪ್ಲೋಡ್ ಆಗಿರ್ತೈತಿ, ಬಟ್ ಮುಂದಿನ ವಿಡಿಯೋ ಅಂದರೆ ನಾಳೆ 4 o'clock ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಓಕೆ, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಗೈಸ್, ಬಾಯ್.